ಹೆಚ್ಚಿ ಆಫ್ ರೋಡಿಂಗ್ ಕತೆ. ನಾವ್ ಹಿಂಗೆ ನಮ್ ತೋಟದ್ದೆಲ್ಲ ವಿಡಿಯೋ ಮಾಡ್ಕೊಂತ ಬರ್ತಿದ್ವಿ. ಇಲ್ಲೊಬ್ರು ಒಂದು ತೋಟ ತರ ಹೆಂಗ್ ಮಾಡಿದ್ದಾರೆ ಅಂತ ಅಂದ್ರೆ, ಗಿಡ ಕಟ್ಟೋದೇನೋ ಕಟ್ಟಿದ್ದಾರೆ, ಆದ್ರೆ ಅವ್ರು ಅದನ್ನ ಕ್ಲೀನ್ ಕಾಂಗ್ರೆಸ್ ಗಿಡ ಸಾಕಿದ್ದಾರೆ. ಅಡಿಕೆ ಗಿಡ ಸಾಕ್ರಿ ಅಂತಂದ್ರೆ ಎಲ್ಲ ಕಾಂಗ್ರೆಸ್ ಗಿಡ ಸಾಕಿದ್ದಾರೆ. ಇಲ್ಲಿ ನೋಡಿ, ನೀವು ಇಲ್ಲೆಲ್ಲ ನೋಡ್ತಾ ಇದೀರಲ್ಲ, ಇದೆಲ್ಲ ಅಡಿಕೆ ಗಿಡದ್ದು ತೋಟ ಇದು. ಅಂದರೆ ಇವರೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಅಂತ ಯಾರನ್ನೂ ಹೊಡೆದಿರಂಗೆ ಅದರಿ. ಆದರೆ ಕಾಂಗ್ರೆಸ್ ಗಿಡದ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ. ಅದರಲ್ಲೇ ಅರ್ಥ ಮಾಡ್ಕೊಳ್ರಿ ಇವ್ರು ಎಷ್ಟು ಬ್ಯುಸಿ ಅದಾರೆ ಅಥವಾ ಎಷ್ಟು ಸೌಕಾರ ಅದಾರೆ ಅನ್ಕೊಬೋದಲ್ಲ. ಭಾರಿ ಸೌಕಾರ ಅದಾರೆ ಇವರು. ಇವತ್ತು ನಾವು ನಮ್ಮ ತೋಟದಲ್ಲಿದ್ದೀವಿ. ನೀವೇ ನೋಡ್ತಿರೋ ಥರ ಈ ಕಡೆ ಬಳ್ಳಿ ಎಲ್ಲ ಹಾಕಿದ್ದೀವಿ. ಸೊ ಈ ಕಡೆ ಹಾಕಿರೋ ಬಳ್ಳಿ ಈ ಕಡೆ ಯಾಕೆ ಹಾಕಿಲ್ಲ ಅಂತ ಕೇಳಬೇಡ್ರಿ. ಈ ಕಡೆನೂ ಹಾಕಿದ್ದೀವಿ, ಅಲ್ಲೊಂದು ಇಲ್ಲೊಂದು ಐತೆ. ನೀರು ನಿಂತ್ಕೊಂಡು ಎಲ್ಲ ಹಾಳಾಗೋತು. ಯಾಕೆ ಅಂತ ಅಂದರೆ ನೀರು ನಿಂತ್ಕೊಂಡ್ರೆ ಬಳ್ಳಿ ಇರಲ್ಲ ಅದು. ಸೊ ಇಲ್ಲಿ ಸಿಪ್ಪೆ ಹಾಕಿದ್ದೀವಿ, ಅದು ಹೋಗ್ತಾ ಥರ ಇತ್ತು. ಈಗ ಸ್ವಲ್ಪ ಉಳಿಸ್ಕೊಂಡಿದ್ದೀವಿ. ಇವಾಗ ನಾವು ನಿಮಗೆ ಒಂದೊಳ್ಳೆ ಆಫ್ ರೋಡಿಂಗ್ ತೋರಿಸ್ತೀವಿ, ಆಫ್ ರೋಡಿಂಗ್ ಮಾಡ್ತೀವಿ. ಯಾವುದ್ರಲ್ಲಿ ಅಂತಂದರೆ ಅಲ್ಲಿ ನಿಂತಾರ ನೋಡ್ರಿ, ಎಲ್ಲರ ಮನೇಲಿರೋ ಮಾನ್ಸ್ಟರ್ ದ ಬೀಸ್ಟ್ ಅಂತಲೇ ಹೇಳ್ಬೋದು. ಅವ್ರನ್ನ ಕರ್ಕೊಂಡು ಈಗ ಒಳ್ಳೆ ಆಫ್ ರೋಡಿಂಗ್ ಮಾಡ್ಕೊಂಡು ಬರ್ತೀವಿ. ನೀರು ಬರ್ತಿಲ್ಲನ, ಕರೆಂಟ್ ಹೋಗೈತೇನೋ ಬಂದಲೇ. ಸೊ ಬರೀ ಇವಾಗ ನಮ್ಮ ಆಫ್ ರೋಡಿಂಗ್ ಜರ್ನಿನ ಶುರು ಮಾಡೋದಕ್ಕೆ ಮೊದಲು ನಾವು ಇವ್ರನ್ನ ಶುರು ಮಾಡ್ಬೇಕು. ಶುರು ಮಾಡ್ಕೊಂಡು ಒಳ್ಳೆ ಆಫ್ ರೋಡಿಂಗ್ ಮಾಡ್ತೀವಿ. ಅಂದರೆ ಕೆಸರು ಏನಿಲ್ಲ, ಕೆಸರು ಇದ್ದಾಗ ಪಕ್ಕ ಬಿಡಲ್ಲ, ಅವಾಗಲೂ ಒಂದೇ ಒಂದು ಸರಿನಾದರೂ ಮಾಡೇ ಮಾಡ್ತೀವಿ. ಚಿಕ್ಕ ಇದು ಆಫ್ ರೋಡಿಂಗ್ ಅಂತ ಎಲ್ಲ ನಾವು ತೋಟದ ದಾರಿಗಳೆಲ್ಲ ಕಾಮನ್ ಆಗಿ ಹಿಂಗೆ ಇರೋದು ಆಲ್ಮೋಸ್ಟ್ ಆಲ್. ನಿಮ್ಮ ಕಡೆ ಯಾವ ಥರ ಇರ್ತವೆ ಅಂತ ಒಂದು ಕಮೆಂಟ್ ಮಾಡಿರಿ. ಅದಾದ್ಮೇಲೆ ಸಿಗೋದೆ ನಮಗೆ ಈ ಥರ ರೋಡು. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ನಾವೀಗ ಆಫ್ ರೋಡಿಂಗ್ ಮಾಡೋಕ್ಕೆ ಅಂತ ಹೇಳಿದ್ನಲ್ಲ, ಆ ರೋಡ್ ಸಿಗೋದು. ಅಂದರೆ ಅದು ಪೂರ್ತಿ ಏನು ನೀವೇ ನೋಡ್ತಿರಲ್ಲ ಇವಾಗ ಯಾವ ಥರ ಐತೆ ಅಂತ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತೆ ನಮ್ಮ ಬೀಸ್ಟ್ ಮತ್ತೆ ನಮ್ಮ ರಂಗಸ್ವಾಮಿ ಅವರು ಯಾರ ಇಂಡಿಕಾ ತಗೊಂಡು ಹೋಗ್ತಾ ಇದಾರೆ. ಯಾರು ಮನೆ ಸ್ವಲ್ಪ ಜಾಗ ಕೊಡ್ತೀರಾ? ಕೊಡಲ್ವಾ? ನಾವೇ ಮಾಡ್ಕೊಂಬಕ್ಕ. ಕೊಟ್ರು ನೋಡ್ರಿ, ಕಲ್ಲು ಬೇರೆ ಉಂಟಲ್ಲ ಮಾರ್ರೆ. ಜಾಗ ಕೊಟ್ರು ನಮಗೆ ಕಲ್ಲು ಮಾತ್ರ ಬೀಳುವುದಿಲ್ಲ. ಸೊ ಹಾಗೆ ನಮ್ಮ ಕಡೆ ಎಲ್ಲ ಇಲ್ಲೆಲ್ಲ ಬಟ್ಟಿ ಅಡಿಕೆನೆ ಮಾಡಿದ್ದಾರೆ. ಕೆಲವು ಜಮೀನುಗಳಿಗೆ ಅಡಿಕೆ ಹಾಕಿಲ್ಲ ಅಂತ ಅಂದ್ರೆ ನೀವು ಅದರಲ್ಲೇ ಅರ್ಥ ಮಾಡ್ಕೊಳ್ರಿ, ಪಾಪ ಅವ್ರಿಗೆ ಬೋರ್ ಕೊರ್ಸಕ್ ದುಡ್ಡಿಲ್ಲ ಅಂತ ಅರ್ಥ. ಇಲ್ಲಿ ಯಾರ ವರ್ಷದಿಂದ ಅದೇ ಶುರು ಮಾಡಿದ್ದಾರೆ, ಟ್ರಿಪ್ ಮಾಡಿದ್ದಾರೆ. ಇನ್ನೇನು ಇವರು ಸಸಿ ನೆಡೋದೊಂದೇ ಬಾಕಿ. ಸೊ ಇದು ನಮ್ಮೂರಿಗೆ ಸ್ವಲ್ಪ ಹತ್ರ ಇರುವಂತ ದೊಡ್ಡ ಅಡವಿ. ಮುಂಚೆ ಇಲ್ಲೆಲ್ಲ ಏನು ಆಕಳು ಎಲ್ಲ ಇದ್ರೆ ಇದೆಲ್ಲ ಕ್ಲೀನ್ ಇರ್ತಿದ್ವಿ. ಜಾಸ್ತಿ ಜನಗಳ ಮನೆಯಲ್ಲಿ ಆಕಳಿದ್ದಿದ್ರೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹುಲ್ಲಿಗೋಸ್ಕರ ಮಾಡ್ಕೊಂತಿದ್ರು. ಬರೀ ಆಕಳನ್ನ ಮೇಯ್ಸಕ್ಕೆ ಇದೆಲ್ಲ ಆಳ್ಬಿಟ್ಟಿದ್ದಾರೆ ಇವಾಗೆಲ್ಲ. ಸೊ ನಾವು ಮಾಡೋ ಈಗ ಆಫ್ ರೋಡಿಂಗಿಗೆ ಜಾಗ ಸಿಕ್ತು. ಆ TC ಇಂದ ಮುಂದೆ ಅಂದ್ರೆ ಆ ರೋಡಿಂದ ಅಲ್ಲೇ ಹೋಗ್ತೀವಿ. ಬರೀ ತೋರಿಸ್ತೀನಿ. ಸೊ ಇಲ್ಲಿಂದ ನಮ್ಮ ಆಫ್ ರೋಡಿಂಗ್ ಶುರು ಆಗುತ್ತೆ ಅಂತ ಹೇಳಿದ್ರು ತಪ್ಪೇನಾಗಲ್ಲ. ಸರಿ ಯಾರದು? ಸೊ ಇಲ್ಲಿಂದ ನಮ್ಮ ಆಫ್ ರೋಡಿಂಗ್ ಶುರು ಆಯ್ತು ಅನ್ಕೊಂತೀವಿ. ನಮ್ಮ ಹಳ್ಳಿ ಕಡೆ ಆಫ್ ರೋಡಿಂಗ್ ಎಲ್ಲ ಟ್ಯಾಕ್ಟ್ರಿ ಹಳ್ಳಿಗಳು ಹೋಗಿ ಯಾಕೆ ನಮ್ಮ ಹಳ್ಳಿ ಕಡೆ ಆಫ್ ರೋಡಿಂಗು ಇನ್ನು ಮಳೆಗಾಲ ಟೈಮಲ್ಲಿ ಬಂದ್ವಿ ಅಂದ್ರೆ ಇನ್ನೂ ಹೆಚ್ಚಿ ಆಫ್ ರೋಡಿಂಗ್ ಆಕತ್ತೆ. ಸುಮ್ಮನೆ ನೋಡ್ರಿ ಒಳ್ಳೆ ಆಫ್ ರೋಡಿಂಗ್ ಆಗ್ತೈತೆ. ಇವೆಲ್ಲ ತೋಟದ ದಾರಿಗಳು ಅದಕ್ಕೆ ಹಿಂಗ ಅದಾವೆ. ಅಂದ್ರೆ ಮಳೆಗಾಲದಲ್ಲಿ ಟ್ಯಾಕ್ಟ್ರಿ ಅಡಿಕೆ ಕಡೆಕೊಂಡು ಹೋಗಕ್ಕೆ ತಗೊಂಬರ್ತಾರಲ್ಲ, ಅವಾಗ ಆ ತರ ಆಗಿರ್ತವೆ ಇವು. ಈಗ ಯಾವ್ದೇ ಸರ್ಕಾರ ಅನುದಾನಗಳು ಏನು ಇರಲ್ಲ.
ಮೇನ್ ಆಫ್ ರೋಡಿಂಗ್ ಅಲ್ಲೇ ಇದ್ದಿದ್ದು, ಅದು ಮುಗೀತು ಈಗ. ಇಲ್ಲೊಂದು ಚಿಕ್ಕದೈತೆ, ಅದಾದ್ಮೇಲೆ ಅಲ್ಲಿ ದೊಡ್ಡ ಬೀಳೈತೆ ಅಷ್ಟೇ. ಹಾ ಆಫ್ ರೋಡಿಂಗ್ ಮಾಡಿ ಸುಸ್ತಾಗಿದ್ರೆ ನೀರೆಲ್ಲ ಕುಡಿಬೋದು. ಇಲ್ಲೇ ಕುಡಿಯಕ್ ಬರಲ್ಲ, ಇದೆಲ್ಲ ತೋಟಕ್ಕೆ ಮಾಡ್ಕೊಂಡಾರ ಅವರು, ತೋಟಗಾರ. ಬರ್ತಿ ದೊಡ್ಡದೇನಲ್ಲ ಅಂದ್ರೆ ದೊಡ್ಡದೇ ಅಥವಾ ಚಿಕ್ಕದು ಅಲ್ಲ ಅನ್ನೋ ಥರ. ಸೊ ನಮ್ಮ ಆಫ್ ರೋಡಿಂಗ್ ಇಲ್ಲಿಗೆ ಮುಗೀತತೆ ಅನ್ಕೊಳಲ್ಲ, ಮುಂದೆ ಇನ್ನೂ ಐತೆ ನೋಡಂತ್ರಿ ಬೇಕಾದ್ರೆ. ಸೊ ಇದು ನಾನು ಮುಂದೆ ಮಾಡ್ತೀನಿ. ಇವಾಗ ಇಷ್ಟು ಸಾಕು ಅನ್ಕೊಂತೀನಿ. ಬರ್ರಿ ಇಲ್ಲಿ ಅಂತ ಸೈಡ್ ಹಾಕಿ ನಮ್ಮ ಬೀಸ್ಟಿನ ಸ್ವಲ್ಪ ಫುಲ್ಲು ಇದು ನೋಡಂತೀರಿ, ಫುಲ್ ಬಾಡಿ ಕಂಡೀಷನ್. ಓಕೆ ರೀ, ನಮ್ಮ ಹತ್ರ ಇರೋದು ಸ್ಪ್ಲೆಂಡರ್ ಪ್ಲಸ್ ಎಲ್ಲರ ಮನೇಲಿ ಇರೋವಂಥ ಗಾಡಿನೇ. ಇದು ಬಿಟ್ಟರೆ ಯಾವುದೇ ಸೂಪರ್ ಬೈಕ್ ಇಲ್ಲ. ಸೊ ಇದರಲ್ಲಿ ನನ್ನ ಮುಂದಿನ ವಿಡಿಯೋಗಳು ಬರ್ತವೆ ಅಂತ ಹೇಳ್ತೀನಿ. ಇದ್ರಲ್ಲಿ ಬರ್ತಾವ ಅಥವಾ ಇನ್ನೊಂದು ಸ್ಪ್ಲೆಂಡರ್ ಐತೆ ಅದ್ರಲ್ಲಿ ಬರ್ತಾವ ಅಂತ ಗೊತ್ತಿಲ್ಲ. ಒಟ್ಟಿಗೆ ವಿಡಿಯೋ ಮಾಡೋದಂತೂ ಕನ್ಫರ್ಮು. ನೋಡ್ರಿ, KA17 ದಾವಣಗೆರೆ ರಿಜಿಸ್ಟ್ರೇಷನ್. ಸೊ ನಾರ್ಮಲ್ ಎಷ್ಟೇ ಆದರೂ ನಮಗೆ ಇದು ಹರ್ಕೊಂಡೋಗೋದು ಮತ್ತು ಇದು ಚಪಟಿ ಆಗೋದು ಯಾವಾಗಲೂ ಇದ್ದಿದ್ದೆ. ಯಾಕೆ ಅಂತ ಅಂದರೆ ಬೆಳಗ್ಗೆ ಆದ್ಬಿಟ್ರೆ ಇದಕ್ಕೆ ಕೆಲಸ ಶುರು ಆಗತ್ತೆ. ಮೇವು ತರೋದ್ರಿಂದ ಹಿಡಿದು ಡೈರಿಗೆ ಹಾಲು ಹಾಕೋ ತನಕನೂ ಇದೆಯಾ, ಮತ್ತೆ ನಾವು ಕಾಲೇಜಿಗೆ ತಗೊಂಡೋಗೋದು ಇದೆಯಾ. ಸೊ ಇವತ್ತಿಗಿಷ್ಟೇ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ನಾವಿಬ್ಳರು ಯಾರ್ಯಾರು ಬಂದಿದ್ದೀವಿ ಅಂತ ತೋರಿಸ್ತೀವಿ.